ಗೋವಾವರೆಗೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಗೋವಾವರೆಗೂ? ಇದಕ್ಕೆ ಹೇಳೋದು ಗುರು, ಆಟೋದವ್ರ ಮನ್ಸು ಬೆಣ್ಣೆ ಅಂತ ಹೇಳಿ. ಇವಾಗ ಆಕ್ಚುಲಿ ಕಷ್ಟ ಆಗ್ತಾ ಇದೆ. ಅಯ್ಯೋ ಏನೋ ನಿಲ್ಸ್ಬಿಟ್ಟು. ನಿಮ್ದು ಮ್ಯಾರೇಜ್ ಆಗಿದ್ಯಾ? ವಯಸ್ಸೆಷ್ಟು? 25ಗೆ ಮ್ಯಾರೇಜು. ಇವಾಗ ಹೆಂಗಾಗೋಗಿದೆ ಅಂದ್ರೆ ಆರೋ ಅಕ್ಕಿಗೆ ಅಲಂಕಾರ, ನಿಯತ ಪ್ರೀತ ಹುಡುಗಿಗೆ ಸಿಕ್ಕಾಪಟ್ಟೆ ದುರಂಕಾರ. ಈ ತರ ಒಂದು ಎಕ್ಸ್ಪೀರಿಯನ್ಸ್, ಈ ತರ ಜನ ಸಿಗೋದಕ್ಕೆ ಚಾನ್ಸ್ ಇರ್ತಾ ಇರ್ಲಿಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಯೂಶಲಿ ಜನ ಗೋವಾಗೆ ಹೋಗ್ಬೇಕು ಅಂದ್ರೆ ಜೇಬಲ್ಲಿ 1000 ರೂಪಾಯಿ ದುಡ್ಡು ಇರ್ಬೇಕು, ಅಕ್ಕಪಕ್ಕ ಫ್ರೆಂಡ್ಸ್ ಇರ್ಬೇಕು. ಇವತ್ತು ನನ್ನ ಅಕ್ಕಪಕ್ಕ ಫ್ರೆಂಡ್ಸು ಇಲ್ಲ, ನನ್ನ ಜೇಬಲ್ ದುಡ್ಡು ಇಲ್ಲ. 1 ರೂಪಾಯಿನೂ ಇಲ್ಲದೆ ಬೆಂಗಳೂರಿಂದ ಗೋವಾವರೆಗೂ ಹೋಗ್ಬೋದಾ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋನ ಮಾಡ್ತಾ ಇದೀನಿ. ಆಯ್ತು, ಆಮೇಲೆ ಸೊ ಗೊತ್ತಿಲ್ಲ ನನ್ಗೂ ಕೂಡ ಹೇಗಿರುತ್ತೆ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯಿಂದ ಗೋವಾ 624 ಕಿಲೋಮೀಟರ್. ನಾನು ಕಾರಲ್ಲಿ ಹೋಗ್ತೀನಿ ಅಂತ ಅಂದ್ರೆ 11 ಗಂಟೆ ಟೈಮ್ ಬೇಕು. ಅದೇ ಗಾಡಿನಲ್ಲಿ ಹೋಗ್ತೀನಿ ಅಂದ್ರೆ 13 ಗಂಟೆ ಟೈಮ್ ಬೇಕು. ಇದೇ ತರ ನಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೂ ಕನಿಷ್ಠ ಅಂದ್ರೆ 15 ದಿನ ಬೇಕು. ಬಟ್ ನಾನು ಹಿಚಾಕಿಂಗ್ ಮಾಡ್ಕೊಂಡು ಹೊರಟಿದ್ದೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಈಗ ಟೈಮ್ ಎಕ್ಸಾಕ್ಟ್ ಆಗಿ 7:15. ಸೊ ನಾನು ಗೋವಾ ತಲುಪೋದಕ್ಕೆ ಎಷ್ಟು ಟೈಮ್ ತಗೊಂತೀನಿ ನೋಡೋಣ. ನಡೀತಾ ನಡೀತಾ ಆಲ್ಮೋಸ್ಟ್ 1 ಕಿಲೋಮೀಟರ್ ಬಂದೆ. ಸೊ ಇವಾಗ ನೋಡೋಣ ಯಾರು ಲಿಫ್ಟ್ ಕೊಡ್ತಾರ ಅಂತ. ಫಸ್ಟ್ ಲಿಫ್ಟ್ನ ಕೇಳೋಣ. ಲಿಫ್ಟ್ ನಾ ಕೊಡಲ್ಲ, ಏನ್ ಮಾಡ್ತೀಯ? ಅಂಕಲ್ ಬೈಕೊಂಡು ಹೋಗ್ತವ್ರೆ. ಲಿಫ್ಟು ಬ್ರೋ, ಲಿಫ್ಟು ಬ್ರೋ. ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ? ನಾವು ಲಕ್ಕೆರೆ. ಅಲ್ಲಿವರೆಗೂ ಬಿಡ್ತೀರಾ? ಥ್ಯಾಂಕ್ ಯು ಬ್ರೋ. ಓಕೆ, ಥ್ಯಾಂಕ್ ಯು ಸೊ ಮಚ್ ಬ್ರೋ. ಪಾಪ ಇಲ್ಲಿವರೆಗೂ ಬಿಟ್ಟೋದ್ರು. ಅಣ್ಣ ಒಂಚೂರು ಲಿಫ್ಟ್ ಕೊಡ್ತೀರಾ? ಲಿಫ್ಟು ಅಣ್ಣ, ದುಡ್ಡಿಲ್ಲ. ಪರವಾಗಿಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ಬೋಣಿ ಆಯ್ತಾ? ಹೌದಾ? ಪಾಪ ಬೋಣಿ ಆಗಿಲ್ಲ ಅಂತೆ. ಇದಕ್ಕೆ ಹೇಳೋದು ಗುರು, ಆಟೋದವ್ರ ಮನ್ಸು ಬೆಣ್ಣೆ ಅಂತ ಹೇಳಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಣ್ಣ ಲಿಫ್ಟ್ ಕೊಡ್ತೀರಾ? ಲಿಫ್ಟು ಲಿಫ್ಟ್ ಕೊಡಲ್ಲಂತೆ. ಸೊ ಹಂಗೆ ಮುಂದೆ ಹೋಗೋಣ. ಆಕ್ಚುಲಿ ಇಲ್ಲಿಂದ ಹೈವೇ ಸ್ಟಾರ್ಟ್ ಆಗುತ್ತೆ. ಬ್ರೋ ಲಿಫ್ಟು. ಏನು ಮಾಡೋದು ಇಂಥ ಟೈಮಲ್ಲಿ, ಯಾವನಿಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಯ್ಯೋ, ನೋಡ್ಬಿಟ್ಟು ತಿರ್ಸ್ಕೊಂಬಂದ್ರ? ಅಯ್ಯೋ, ಸೊ ಇವರು ಸಬ್ಸ್ಕ್ರೈಬರು. ನಾನು ರೋಡಲ್ಲಿ ನಿಂತ್ಕೊಂಡಿರೋದು ನೋಡಿ ಗಾಡಿ ತಿರ್ಸ್ಕೊಂಬಂದ್ರಂತೆ. ಏನಿದು? ಕಸ್ಟಮರ್ಗೆ ಹೆಲ್ಪ್ ಆಗ್ಲಿ ಅಂತ ಕನ್ನಡ ಕಲಿಯಕ್ಕೆ. ಅಲ್ಲ ತಗೊಂಡ್ ಕಲಿತಾರ ಬರೋಂತ ಕಸ್ಟಮರ್ಸ್? ತಗೊಳಲ್ಲ, ನಾವ್ ಹಿಂಗಡೆ ಸೀಟ್ ಹಾಕ್ಬೇಕು ಅವ್ರಿಗೆ. ಡ್ರಾಪ್ ಎಲ್ಲಿ ಅಂತ ಕೇಳೋದು, ಅಮೌಂಟ್ ಎಷ್ಟು ತೋರಿಸುತ್ತೆ ಅನ್ನೋದು, ಮುಂದೆ ಬನ್ನಿ ಅನ್ನಕ್ಕೆ, ಆತರ. ಸೂಪರ್ ಸೂಪರ್. A few moments later. ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಹಾಯ್. ಹಾ ಬ್ರೋ, ಗೋವಾವರೆಗೂ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀನಿ. ಗೋವಾವರೆಗೂ? ಅಯ್ಯೋ, ಅದೇನ್ ಮೋಡಿ ಮಾಡೋನು ಐಕ್ಳು ಇವನಂದ್ರೆ ಸಾಯ್ತವೆ. ಹೋಗಾಗುತ್ತಾ? ಮಾಡ್ತೀರಾ? ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ಕಿಂತ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇದೆ. ಎಲ್ಲೋ ಹೋಯ್ತಾವ್ನೆ, ಏನಾಯ್ತದೋ ನಾವು ನೋಡವ. ಇವಾಗ ಆಕ್ಚುಲಿ ಕಷ್ಟ ಆಗ್ತಾ ಇದೆ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಅಣ್ಣ ಲಿಫ್ಟು. ಅಯ್ಯೋಯ್ಯೋ ಅಣ್ಣ ನಿಲ್ಸ ಅಷ್ಟು ದೂರ ಹೋಗಿ ನಿಲ್ಸ್ಬಿಟ್ಟವ್ರೆ. ಇವಾಗ ಅಷ್ಟು ದೂರ ಓಡ್ಬೇಕು. ಅಣ್ಣ ಬರ್ಬೋದಾ? ಇಲ್ಲ. ಅಯ್ಯೋ ಹೆಂಗಿತ್ತು ಅಂದ್ರೆ ಓಡ್ತಾ ಇದೀನಿ. ಇಲ್ಲ ಲಿಫ್ಟ್ ಕೊಡಲ್ಲ ಅಂತವ್ರೆ. ಅಯ್ಯೋ ದುರ್ವಿಧಿಯೇ. ಲಿಫ್ಟು. ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಅಯ್ಯೋ ಪಾಪ ನಿಲ್ಸಿದ್ರು. ಸರ್ ಎಲ್ಲಿವರೆಗೂ ಹೊರಟಿದ್ದೀರಾ? ಅಲ್ಲಿವರೆಗೂ ಬಿಡ್ತೀರಾ? ಥ್ಯಾಂಕ್ ಯು ಸರ್. ಅಣ್ಣ ಗಾಡಿನ ಗಾಳಿಯಲ್ಲಿ ಒಳ್ಳೆ ಗೂಳಿ ತರ ನುಗ್ಗಿಸ್ತವ್ರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇವ್ರು ಯಾರು ಗುರು? ನನ್ಗೆ ಕಾಂಪಿಟೇಟರು. ನನಗೂ ಒಬ್ಬ ಕಾಂಪಿಟೇಟರ್ ಉಟ್ಕೊಂಡ್ಬಿಟ್ನಾ. ನಾವು ಬಹಳ ಹುಷಾರಾಗಿರ್ಬೇಕು. ಲಿಫ್ಟ್ ಹೆಣ್ಮಗು. ನೋಡಿ ಇಲ್ಲದ ಹೆಣ್ಮಗು ಕೇಳ್ತೀನಿ. ಲಿಫ್ಟ್
ಲಿಫ್ಟ್. ಅಲ್ಲ ಹೆಣ್ಮಕ್ಳು ಕೊಡೋದಿಲ್ಲ, ಗಾಡಿ ಸ್ಲೋನು ಮಾಡಲ್ಲ. ಲಿಫ್ಟು. ಎಲ್ಲಿವರೆಗೂ ಹೋಗ್ತೀರಾ ಈ ರೋಡಲ್ಲಿ? ಅಲ್ಲಿ ಬಿಟ್ಬಿಡಿ ಸರ್. ಥ್ಯಾಂಕ್ ಯು. A few inches later. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇವಾಗ ದೊಡ್ಡ ದೊಡ್ಡ ಗಾಡಿಗಳಿಗೆ ಲಿಫ್ಟ್ ಕೇಳ್ತೀನಿ. ಲಿಫ್ಟ್ ಲಿಫ್ಟ್. ಅಣ್ಣ ಯಾರೋ ನಿಲ್ಸಿದ್ರು. ಅಣ್ಣ ಎಲ್ಲಿವರೆಗೂ ಹೊರಟಿದ್ದೀರಾ? ಬಿಡ್ತೀರಾ ಅಲ್ಲಿವರೆಗೂ? ಥ್ಯಾಂಕ್ಸ್ ಅಣ್ಣ. ಎದ್ದೇಳು ಮಂಜುನಾಥ ಎದ್ದೇಳಲ. ಸೊ ಇವಾಗ ಅವರು ಒಂದು ಟ್ರಿಕ್ ಕೂಡ ಹೇಳ್ಕೊಟ್ರು. ಕಂಟೈನರ್ಸ್ಗೆ ಟ್ರೈ ಮಾಡಿ. ಸೊ ಅವ್ರು ತುಂಬ ದೂರ ಹೋಗ್ತಾರೆ, ನಿಮಗೆ ಬಿಡ್ತಾರೆ ಅಂತ ಹೇಳಿ. ಸೊ ಇವಾಗ ಕಂಟೈನರ್ಸ್ನ ಟ್ರೈ ಮಾಡೋಣ. ಅಯ್ಯೋ ಏನೋ ನಿಲ್ಸ್ಬಿಟ್ರು. ಅಯ್ಯೋ ಅಷ್ಟು ದೂರ ನಿಲ್ಸೋರೆ. ಸರಿ ಎಲ್ಲಿವರೆಗೂ ಹೊರಟಿದ್ರಿ? ಹಿರಿಯೂರು. ಬಿಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಸರ್ ನಿಲ್ಸಿದ್ಕೆ. ಆಕ್ಚುಲಿ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇವಾಗ 11:30. ಇನ್ನೂ ಹಿರಿಯೂರಲ್ಲಿದ್ದೀನಿ. ಜನ ಯಾರು ನಿಲ್ಲಿಸ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬಂದೆ. ಇವಾಗ ಇಲ್ಲಿ ಟೋಲ್ ಇದೆ, ಯಾಕಂದ್ರೆ ಅಲ್ಲಿ ಯಾರು ಗಾಡಿಗಳನ್ನ ನಿಲ್ಲಿಸ್ತಾನೆ ಇದ್ದಿಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗ್ತದೆ, ಸಿಕ್ಕಾಪಟ್ಟೆ ಹೆವಿ ಅನ್ಸ್ತದೆ. ಇಲ್ಲಿ ನೋಡಿದ್ರೆ ಸಾಯಿಬಾಬಾದು ಸ್ಟ್ಯಾಚು ನೋಡ್ಬೋದು. ಈಗ ದೇವ್ರ ಏನಾದ್ರು ಕರುಣೆ ತೋರಿಸ್ಬೇಕು. ಇಲ್ಲಿ ಒಂದು ಲಾರಿ ನಿಂತಿದೆ, ಈ ಲಾರಿನ ಕೇಳೋಣ. ಲಿಫ್ಟ್ ಕೊಡಲ್ಲ? ಓಕೆ ಡನ್. ಹೋಗ್ತಾ ಇದ್ದಂಗೆ ಲಿಫ್ಟ್ ಕೊಡಲ್ಲ ಅಂದ್ಬಿಟ್ರು. ನನಗೆ ಆಕ್ಚುಲಿ ತಲೆನೂ ನೋಡ್ತಾ ಇದೆ, ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ ಏನ್ ಕತೆ ಅಂತ. ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮಿಗಿಲಾಗಿ ಇನ್ನೇನಾಗಬಹುದು. ಅಣ್ಣ ಲಿಫ್ಟು. ಅಣ್ಣ ಲಿಫ್ಟ್ ನಿಲ್ಸಿದ್ರಿ. ಎಲ್ಲಿವರೆಗೂ ಹೋಗ್ತೀರಾ? ಎಲ್ಲಿವರೆಗೂ ಬಿಡ್ತೀರಾ? ಬಿಡಿ. ಓಯ್ ಸೂಪರ್. ಎಲ್ಲಿಗೆ ಹೋಗ್ತಾರೆ ನೀವು? ಮುಂಬೈ. ನಾನು ಇವಾಗ ಗೋವಾಗೆ ಹೋಗ್ತಾ ಇದ್ದೀನಿ. ಎಲ್ಲಿವರೆಗೂ ಬಿಡ್ತೀರಾ? ಕಟ್ ಮಾಡಿ. ಹಾ ಸೂಪರ್, ಥ್ಯಾಂಕ್ ಯು ಗೈಸ್. ಸೊ ಫೈನಲಿ ಅಣ್ಣ ನಿಲ್ಸಿದ್ರು. ನಿಮ್ಮ ಹೆಸರು? ಶಕ್ತಿವೇಲ್. ಹೆಂಗ್ ತಮಿಳ್ನಾಡು ಬರ್ತಾನೆ ನೀವು? ತಮಿಳ್ನಾಡು. ಮತ್ ಕನ್ನಡ ಹಿಂಗ್ ಇಷ್ಟ ಚೆನ್ನಾಗಿ ಬರುತ್ತೆ? ಕನ್ನಡ, ಹಿಂದಿ, ತೆಲುಗು, ಮಲಯಾಳಂ. 20,000 ಆಯ್ತು ಡ್ರೈವಿಂಗ್. 20 ವರ್ಷ ಆಯ್ತು? 20 ವರ್ಷ ಆಯ್ತು. ನಿಮ್ಗೆ ಏಜ್ ಎಷ್ಟು? ನಮ್ಗೆ 43. 43. ಅಣ್ಣ ಕಾಣಿಸೋದೇ ಇಲ್ಲ ನೀವು. ಹೆಂಗ? ಅಲ್ಲ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಲ್ಲ, ಖುಷಿ ಆಯ್ತು. ಸರಿ. ಯೂಟ್ಯೂಬ್ ನೋಡ್ತೀರಾ ನೀವು? ನೋಡ್ತೀರಾ? ನನ್ನ ಚಾನಲ್ ಇದೆ. ಇದೆ ಚಾನಲ್. ಸಬ್ಸ್ಕ್ರೈಬ್. ನಮ್ ಫೋನ್ ಕೂಡ ಸಬ್ಸ್ಕ್ರೈಬ್ ಮಾಡಿನ. ಥ್ಯಾಂಕ್ ಯು. ನೋಡಿ ಗುರು, ಎಷ್ಟು ಒಳ್ಳೆ ಮನ್ಸು. ನಿಮ್ದು ಮದ್ವೆ ಆಗಿದೆ ಅಲ್ಲ? ನಮ್ದಾಯ್ತು. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್. 14 ಇಯರ್ಸ್ ಆಯ್ತು. 14 ಇಯರ್ಸ್ ಲವ್. ನೀವೇ ಅದೃಷ್ಟವಂತರು. ನಿಮ್ದು? ನಮ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್. ನಿಮ್ದು ಮ್ಯಾರೇಜ್ ಆಗಿದ್ಯಾ? ವಯಸ್ಸು ಎಷ್ಟು? 25. 25ಗೆ ಮ್ಯಾರೇಜು. ನಂಗೆ ಗೊತ್ತಿದೆ ಕಮೆಂಟ್ಸ್ ಆಗ್ತೀರಾ ಅಂತ. ಇಟ್ಸ್ ಓಕೆ. ಇವಾಗಿನ ಟೈಮಲ್ಲಿ ಲವ್ ಮಾಡಿ ಮದ್ವೆ ಆಗೋದು ಒಂಥರ ಅದೃಷ್ಟ. ಇವಾಗ ಹೆಂಗಾಗೋಗಿದೆ ಅಂದ್ರೆ, ಆರೋ ಅಕ್ಕಿಗೆ ಅಲಂಕಾರ, ನಿಯತ ಪ್ರೀತಿಸೋ ಹುಡುಗಿಗೆ ಸಿಕ್ಕಾಪಟ್ಟೆ ದುರಂಕಾರ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ನಿಜಾನ ಅಲ್ವಾ? ನೀವು ಕಮೆಂಟ್ ಆಗಿ. ಓಕೆ. ಸೊ ಇವಾಗ ನಾನು ಹುಬ್ಳಿಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 6 to 6:30 ಆಗುತ್ತಂತೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲಿಂದ ಹೆಂಗ್ ಹೋಗೋದು, ರಾತ್ರಿ ಬೇರೆ ಅಂತ ಹೇಳಿ. ನೋಡೋಣ ಏನಾಗುತ್ತೆ. ಪಾಪ ನನಗೋಸ್ಕರ ಇವಾಗ ಇವರು ಊಟ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಊಟ ಆಗಿದೆ. ಇವಾಗ ಊಟ ತಿಂದರೆ ನಿದ್ದೆ ಬರುತ್ತೆ. ನಾವು ಟೀ ಕುಡಿತೀವಿ, ನೀವು ಊಟ ಮಾಡಿ ಅಂತ ಹೇಳಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜ ಖುಷಿ ಆಗುತ್ತೆ. ನಾವು ಎಷ್ಟೊಂದು ಸರಿ ರಾಂಗ್ ಅಸಂಪ್ಷನ್ ಇಟ್ಕೊಂಡಿರ್ತೀವಿ. ತಮಿಳ್ನಾಡವರು ಕರ್ನಾಟಕ ನೋಡಿದ್ರೆ ಆಗಲ್ವೇನೋ, ಹೆಲ್ಪ್ ಮಾಡಲ್ವೇನೋ ಅಂತ ಹೇಳಿ. ಒಂದಿಷ್ಟು ರಾಜಕಾರಣಿಗಳು ಅವ್ರ ಬೆಳೆಗಳನ್ನ ಬೇಯಿಸ್ಕೊಳೋದಕ್ಕೋಸ್ಕರ ನಮ್ಮ ಮಧ್ಯೆ ಹಚ್ಚಾಕ್ತಾರೆ. ಯಾರೋ ಒಬ್ರು ಇಬ್ರು ತಪ್ಪು ಮಾಡಿದ ತಕ್ಷಣ ಎಲ್ಲರೂ ಹಾಗೆ ಇರಲ್ಲ. ಆದಷ್ಟು ನಮ್ಮ ಕಡೆಯಿಂದ ನಾವು ಪ್ರೀತಿನ ಕೊಡೋಣ, ವಾಪಸ್ ನಮಗೆ ಪ್ರೀತಿನೇ ಸಿಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಹುಬ್ಳಿಯಿಂದ ಡೈವರ್ಷನ್ ಆಗ್ತಾ ಇದೆ ರೋಡು, ಯಲ್ಲಾಪುರಕ್ಕೆ ಹೋಗುವಂತ ರೋಡು. ಇವರು ನಿಲ್ಲಿಸ್ತಾ ಇದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಸಿಗೋಣ ಇನ್ನೊಂದ್ಸರಿ. ಥ್ಯಾಂಕ್ ಯು ಸೋ ಮಚ್. ಜೀವನದಲ್ಲಿ ನಿಜ ಹೇಳ್ತೀನಿ, ಬಸ್ಸಲ್ಲಿ ಬಂದಿರ್ಬೋದು, ಫ್ಲೈಟ್ ಅಲ್ಲೇ ಬಂದಿರ್ಬೋದು, ಈ ತರ ಒಂದು ಎಕ್ಸ್ಪೀರಿಯನ್ಸ್, ಈ ತರ ಜನ ಸಿಗೋದಕ್ಕೆ ಚಾನ್ಸ್ ಇರ್ತಾ ಇರ್ಲಿಲ್ಲ. ಹುಬ್ಬಳ್ಳಿ ರೀಚ್ ಆಗಿದ್ದೀನಿ. ಇವಾಗ ಆಲ್ಮೋಸ್ಟ್ 5:30 ಆಗಿದೆ. ಟೆಂಟ್ ಹಾಕೋದಾ ಏನ್ ಮಾಡೋದು ನೋಡೋಣ. ಆಲ್ಮೋಸ್ಟ್ ಅವಾಗಿನ ನಡ್ಕೊಂತ 2 ಕಿಲೋಮೀಟರ್ ಬಂದ್ಬಿಟ್ಟೆ. ನನ್ಗೆ ಇವಾಗ ರೋಡ್ ಕನ್ಫ್ಯೂಸ್ ಆಗ್ತಾ ಇದೆ, ಯಾಕಂದ್ರೆ ಮ್ಯಾಪಲ್ಲಿ ನೋಡಿದ್ರೆ ಆ ಕಡೆ ಒಂದು ರೋಡ್ ತೋರಿಸ್ತದೆ, ಈ ಕಡೆ ಒಂದು ರೋಡ್ ತೋರಿಸ್ತಾ ಇದೆ.
ಇವಾಗ ಇಲ್ಲಿ ಟೆಂಟ್ ಹಾಕ್ಲಾ ಹೋಗ್ಲಾ ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಎಲ್ಲೂ ಟೆಂಟ್ ಹಾಕೋ ಥರ ಜಾಗನೂ ಇಲ್ಲ. ನೋಡೋಣ ಇನ್ನೂ ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿ ಏನಾಗುತ್ತೆ. ಇವಾಗ ಇಲ್ಲಿ ಯಾರನ್ನೋ ಒಬ್ಬರನ್ನ ಕೇಳಿದೆ, ಅವರೊಂದು ರೂಟ್ ಮ್ಯಾಪ್ ಹೇಳಿದ್ರು, ನೀವು ಲಾಂಗ್ ಬಂದ್ಬಿಟ್ಟಿದ್ದೀರಾ, ಸೌತ್ ಗೋವಾ ಹೋಗಂಗಿದ್ರೆ ಇದು ಹತ್ರ ಆಗುತ್ತೆ ಅಂತ ಹೇಳಿ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗ ಇಲ್ಲಿಂದ ಲಿಫ್ಟ್ ಕೇಳ್ಕೊಂಡು ಹೋಗೋಣ. ಸೌತ್ ಗೋವಾನ ನಾರ್ತ್ ಗೋವಾನ ಒಟ್ನಲ್ಲಿ ಗೋವಾಗೆ ಹೋದರೆ ಸಾಕಾಗೋಗಿದೆ. ಇಷ್ಟ ಇಲ್ಲ. ಓಕೆ ರನ್ ಅಪ್ಪ ಇದು ಸಿಕ್ಕಾಬಿಟ್ಟೆ ವೆಯ್ಟ್ ಆಗ್ಬಿಟ್ಟಿದೆ, ನೋವ್ತಾನೆ ಇದೆ ಬೆನ್ನು. ಪಾಪ ಯಾರೋ ಲೋಡ್ ಹಾಕೊಂಡು ಹೋಗ್ತಾರೆ. ಅಣ್ಣ ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ? ಅಲ್ಲಿವರೆಗೂ ಬಿಡ್ತೀರಾ? ಥ್ಯಾಂಕ್ಸ್ ನಿಲ್ಸಿದ್ಕೆ. ಬಸ್ಸು ಇಲ್ಲ ನಿಮ್ಗೆ ಕಾರವಾರ್ಗೆ? ಹೌದಾ? ಇಲ್ಲ, ನಾನು ಬಸ್ಸಲ್ಲಿ ಹೋಗ್ತಾ ಇಲ್ಲ, ಲಿಫ್ಟ್ ಕೇಳ್ಕೊಂಡು ಬೆಂಗಳೂರಿಂದ ಗೋವಾವರೆಗೂ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯೂಟ್ಯೂಬರ್. ಹೆಂಗೆ? ಹಿಂಗೆ ನಾನು ನಿಮ್ಗೆ ಕಾರವಾರ ಮಠ ಬಿಡ್ತೀನಿ. ಕಾರವಾರ ಆಲ್ಮೋಸ್ಟ್ ಇಲ್ಲಿ ನೋಡಿದ್ರೆ ನೀವು 160 ಕಿಲೋಮೀಟರ್ 160 ಕಿಲೋಮೀಟರ್ಸ್ ಇದೆ ಕಾರವಾರ. ಸೊ ಇವಾಗ ಇವರು ಕಾರವಾರವರೆಗೂ ಬಿಡ್ತಾರಂತೆ, ಅಲ್ಲಿವರೆಗೂ ಹೋಗೋಣ. ಮೇಲ್ ಕಟ್ಟಿರೋ ಲಗೇಜು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿದೆ. ಸೊ ಅದಕ್ಕೋಸ್ಕರ ಅಣ್ಣ ಗಾಡಿನ ಸೈಡ್ಗೆ ಹಾಕಿ ಅದನ್ನ ಕಟ್ತಾ ಇದ್ದಾರೆ. ನಿಜ ಹೇಳ್ತೀನಿ, ಡ್ರೈವಿಂಗ್ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಗುರು. ನನಗೆ ಗಾಡಿನಲ್ಲಿ ಕೂತೂನೆ ಸಿಕ್ಕಾಪಟ್ಟೆ ಬಾಡಿ ಪೇನ್ ಆಗ್ತಾ ಇದೆ. ಇವಾಗ ಟೈಮು 9:30, ಇನ್ನೂ 40 ಕಿಲೋಮೀಟರ್ ಇದೆ ಕಾರವಾರ್ಗೆ. ಹೋಗೋಣ ಬನ್ನಿ. ಪಾಪ ಅವ್ರು ನನ್ನ ಬಿಟ್ಟು ಹೋದರು. ನಾನು ಸುತ್ತಮುತ್ತ ನೋಡಿದೆ, ಸೊ ಅಲ್ಲೆಲ್ಲೂ ಟೆಂಟ್ ಹಾಕ್ಕೊಳಕ್ಕೆ ಜಾಗ ಇದ್ದಿಲ್ಲ. ಆಟೋದವ್ರು ಒಬ್ಬರನ್ನ ಕೇಳಿದೆ, ಬೀಚ್ ಹತ್ರ ಹೋಗ್ಬಿಡಿ ಅಂತ ಅಂದರು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಬೀಚು ಅಂತ ಹೇಳ್ತಿದ್ದಾರೆ, ನನಗೆ ಯಾವ ಬೀಚು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಇಲ್ಲಾಂದ್ರೆ ಆ ಹೋಟ್ಲ್ ಹತ್ರ ಆದರೂ ಹೋಗ್ಬಿಟ್ಟು ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರು, ಸೊ ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಇಲ್ಲಿ ಹೊರಗಡೆ ಟೆಂಟ್ ಹಾಕ್ಕೊಂಡು ಮಲ್ಕೋಬೋದಲ್ಲ? ಹೊರಗಡೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ಥ್ಯಾಂಕ್ ಯು. ಇವಾಗ ಇಲ್ಲಿ ಟೆಂಟ್ ಹಾಕ್ಕೊಳೋಣ. ಸೊ ಫೈನಲಿ ಒಂದಿಷ್ಟು ಜಾಗ ಸಿಕ್ತು. ಇವತ್ತಿಗೆ ನಾನು ಆಲ್ಮೋಸ್ಟ್ ಕವರ್ ಮಾಡಿರೋದು 500 ಕಿಲೋಮೀಟರ್ಸು. ಇವಾಗ ಟೈಮು ಎಕ್ಸಾಕ್ಟಾಗಿ 6:30. ಸೊ ನಾನು ಸ್ಟೇ ಆಗಿರೋ ಜಾಗ ಹೇಗಿದೆ, ಅದರ ವ್ಯೂ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ವ್ಯೂ ನೀವು ನೋಡ್ಬೋದು. ರಾತ್ರಿ ಮಲ್ಕೊಳಕ್ಕೇನೋ ಜಾಗ ಸಿಕ್ತು, ಬಟ್ ಸಿಕ್ಕಾಪಟ್ಟೆ ಬಾಡಿ ಪೇನು, ದಿಂಬಿರಲಿಲ್ಲ. ಹಿಜಾಕಿಂಗ್ ಮಾಡ್ಕೊಂಬರೋದು ತುಂಬ ಈಸಿ ಅಂತ ಅಂದ್ಕೊಂಡಿರ್ತೀವಿ, ಬಟ್ ನಿಮ್ಗೆ ನೋಡಿದಾಗಲೂ ಅನ್ಸಿರುತ್ತೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಈ ವ್ಯೂ ಮಾತ್ರ ವರ್ತ್ ಇಟ್. ಕ್ರೇಜಿ ಆಗಿದೆ. ಸೊ ಇವಾಗ ಹೋಟ್ಲಲ್ಲಿ ಫ್ರೆಶ್ ಅಪ್ ಆಗಿ ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ. ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಇಲ್ಲಿಂದ ಮತ್ತೆ ಲಿಫ್ಟ್ನೇ ಕೇಳಬೇಕು. ಯಾವುದೋ 2 ವೀಲರ್ ಬರ್ತಾ ಇದೆ, ನೋಡಿ ಕೇಳಿ ನೋಡೋಣ. ಬ್ರೋ ಲಿಫ್ಟ್ ಕೊಡ್ತೀರಾ? ಬ್ರೋ ಸಬ್ಸ್ಕ್ರೈಬರ್. ಥ್ಯಾಂಕ್ ಯು ಬ್ರೋ? ಆರಾಮಿದೆ, ನೀವ್ ಹೆಂಗಿದ್ದೀರಾ? ಆರಾಮ್ ಬ್ರೋ. ಎಲ್ಲಿಗೆ ಬ್ರೋ? ಇಲ್ಲೇ ಒಂದು ವಿಡಿಯೋ ಮಾಡ್ತಾ ಇದ್ದೆ, ಗೋವಾವರೆಗೂ ಹೊರಟಿದ್ದೆ. ಕಾರವಾರವ್ರೇನಾ? ಕಾರವಾರವ್ರೇನಾ? ಬ್ರೋ ಇಲ್ಲೇ ಓದ್ತಿರೋದು, ಮೆಡಿಕಲ್ ಸ್ಟೂಡೆಂಟ್. ಮೆಡಿಕಲ್ ಸ್ಟೂಡೆಂಟ್. ಓಕೆ ಸರಿ ಬ್ರೋ, ಸಿಗೋಣ. ಲೇಟ್ ಆಯ್ತು. ಇಲ್ಲ ಬನ್ನಿ ಬ್ರೋ, ಬಿಡ್ತೀನಿ. ಬ್ರೋ ಬೇಡ, ನಾನು ಒಂದೇ ವೇ ಹೋಯ್ತಿದ್ದೆ, ಅಲ್ಲೇ ಬಿಟ್ಬಿಡ್ತೀನಿ. ತುಂಬಾ ದೂರ ಇಲ್ಲ, ಜಸ್ಟ್ 10 ಕಿಲೋಮೀಟರ್ಸ್ ಅಷ್ಟೇ. 10 ಕಿಲೋಮೀಟರ್ ಹಂಗೆ ಹೋಗ್ಬೇಕು ನಾನು, ಹೆಂಗಿದ್ರು. ಹೌದಾ? ಬ್ರೋ ಬನ್ನಿ, ಹತ್ಕೊಳ್ಳಿ, ಏನಾಗ್ತದೆ. ಸೊ ಫೈನಲ್ ಆಗಿ ಇವತ್ತಿನ ದಿನದ ಫಸ್ಟ್ ಲಿಫ್ಟ್ ಸಿಕ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಫೈನಲಿ ಗೋವಾನ ರೀಚ್ ಆಗಿದ್ದೀನಿ. ಬ್ರೋ ಥ್ಯಾಂಕ್ ಯು ಸೋ ಮಚ್. ಏನ್ ಬ್ರೋ 10 ಕಿಲೋಮೀಟರ್ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ ಬಂದ್ವಾ? ಅದ್ರಲ್ಲಿ ಏನಿದೆ ಬನ್ನಿ ಬ್ರೋ. ಯಾವ ಊರಿದು? ಇದು ಹೆಸರು ಬ್ರೋ ಕಾಣ್ಕೋಣ ಅಂತ. ಕಾಣ್ಕೋಣ ಅಂತ ಹೇಳ್ಬಿಟ್ಟು ಸೊ ಈ ಜಾಗಕ್ಕೆ ಕರ್ಕೊಂಡ್ಬಂದ್ಬಿಟ್ರು. ಬ್ರೋ ನಿಮ್ಮ ಹೆಲ್ಪ್ನ ಯಾವತ್ತೂ ಮರೆಯಲ್ಲ. ಬ್ರೋ ಇದೆಲ್ಲ ಏನಿದೆ. ಥ್ಯಾಂಕ್ ಯು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ನನ್ನ ಸಬ್ಸ್ಕ್ರೈಬರ್ ಅಂತ
10 ಕಿಲೋಮೀಟರ್ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಬಂದು ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟರ್ ಬಂದು ಇದೊಂದು ಪ್ಲೇಸ್ ಹತ್ರ ಬಿಟ್ಬಿಟ್ಟು ಹೋದ್ರು. ಫೈನಲಿ ನಾನು ಗೋವಾನ ರೀಚ್ ಆದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. 1 ರೂಪಾಯಿನೂ ಖರ್ಚು ಮಾಡಿದೆ ಇಷ್ಟು ದೂರ ಬಂದಿದ್ದು. ಸೊ ಇವಾಗ ಟೈಮು ಎಕ್ಸಾಕ್ಟಾಗಿ 9:45. ನಿನ್ನೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ 7 ಗಂಟೆ ಅಂದರೆ 24-28 ಗಂಟೆ ಆಸ್ಪಾಸನ್ನ ತಗೊಂಡು ಗೋವಾನ ರೀಚ್ ಆಗಿದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಗೋವಾದಲ್ಲಿ ಏನು ಮಾಡ್ತೀನಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾ ಇರಿ. ಬಾಯ್.